ಅಯೋಧ್ಯೆ ಭೂ ವಿವಾದದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಜನವರಿಗೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದ್ದು 2019ರ ಜನವರಿಗೆ ಈ ಒಂದು ಭೂ ವಿವಾದವನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಅಯೋಧ್ಯೆಯ ಭೂ ವಿವಾದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇವತ್ತು ಈ ವಿಚಾರಣೆಯನ್ನ ಮುಂದೂಡಿದ್ದು ಜನವರಿಗೆ ಈ ಒಂದು ಭೂ ವಿವಾದದ ವಿಚಾರಣೆಯನ್ನ ಮುಂದೂಡಿದೆ. 2019ರ ಜನವರಿಗೆ ಭೂ ವಿವಾದ ಮುಂದೂಡಿಕೆ ಆಗಿದೆ. ಪ್ರತ್ಯೇಕ ಸಾಂವಿಧಾನಿಕ ಪೀಠದ ತೀರ್ಮಾನ ಕೂಡ ಆಗಿಲ್ಲ. ಪ್ರತಿದಿನ ವಿಚಾರಣೆ ನಡೆಸುವ ಕುರಿತು ಕೂಡ ತೀರ್ಮಾನ ಇಲ್ಲ. 2019 ಜನವರಿಯಲ್ಲಿ ತೀರ್ಮಾನ ಕೈಗೊಳ್ಳಲಿದೆ ಸುಪ್ರೀಂ ಕೋರ್ಟ್. There may be change of composition of bench. वरुण सिन्हा हिंदू महासभा के वकील वरुण कुमार सिन्हा जी उनसे वरुण सिन्हा बॉस वरुण सिन्हा दी ऑनरेबल बेंच ने ये कहा कि इस मैटर को जनवरी महीने में जीवत की जाएगी और उस और किसी का अब कहीं और करेंगे, उधर भी हो रहा है। हो गया ಅಯೋಧ್ಯೆ ಭೂ ವಿವಾದದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡುವುದರ ಮೂಲಕ ಈಗ 2019ರ ಜನವರಿಗೆ ಈ ಭೂ ವಿವಾದದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಜನವರಿಗೆ ವಿಚಾರಣೆಯನ್ನ ಮುಂದೂಡಿದೆ. ಪ್ರತ್ಯೇಕ ಸಾಂವಿಧಾನಿಕ ಪೀಠದ ತೀರ್ಮಾನ ಕೂಡ ಆಗಿಲ್ಲ. ಜೊತೆಗೆ ಪ್ರತಿದಿನ ವಿಚಾರಣೆ ನಡೆಸುವ ಕುರಿತು ಕೂಡ ಇದರಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿಲ್ಲ. 2019ರ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ಕೈಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಜನವರಿಗೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ವಿಚಾರಣೆ ಆಗಬಹುದು ಅನ್ನುವಂತಹ ಸಾಕಷ್ಟು ಕುತೂಹಲ ಎಲ್ಲಾ ಕಡೆ ಇತ್ತು ಈ ಒಂದು ಅಯೋಧ್ಯೆ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ನೇರವಾಗಿ ಜನವರಿಗೆ ಮುಂದೂಡುವುದರ ಮೂಲಕ ಯಾವೆಲ್ಲ ಮಾಹಿತಿಯನ್ನ ಅಥವಾ ಯಾವೆಲ್ಲ ಅಂಶಗಳನ್ನ ಹೇಳಿದೆ ಸುಪ್ರೀಂ ಕೋರ್ಟ್? ಅಯೋಧ್ಯೆಯ ಬಾಬ್ರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ಸ್ಥಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು ಮತ್ತು ಇವತ್ತಿನಿಂದ ನಿರಂತರವಾಗಿ ವಿಚಾರಣೆಯನ್ನ ನಡೆಸಲಾಗತ್ತೆ ಅನ್ನುವಂತಹ ಒಂದು ಅಂದಾಜು ಇತ್ತು. ಯಾಕಂದ್ರೆ ಅಯೋಧ್ಯೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿವಾದಗಳಿತ್ತು. ವಿವಾದಗಳಿಗೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಪ್ರಕರಣ ಇತ್ತು. ಮತ್ತೆ ಇಲ್ಲಿ ಈ ಪ್ರಕರಣವನ್ನ 5 ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ಸಾಂವಿಧಾನಿಕ ಪೀಠ ವಿಚಾರಣೆಯನ್ನ ಬೇಡ ಅನ್ನುವಂತಹ ಪ್ರಕರಣ ಹಿಂದೆ ಬಂದಿತ್ತು. ಈ ಹಿಂದಿನ ಸರಿಯಾಗಿ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಧರಣೇಶ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಈಗಾಗಲೇ ಸುಪ್ರೀಂ ಕೋರ್ಟ್ ನೇರವಾಗಿ ಈ ಒಂದು ಅಯೋಧ್ಯೆಯ ಭೂ ವಿವಾದದ ವಿಚಾರಣೆಯನ್ನ ಜನವರಿಗೆ ಮುಂದೂಡುವುದರ ಮೂಲಕ ಈಗ ಪ್ರತಿದಿನ ಕೂಡ ವಿಚಾರಣೆಯನ್ನ ನಡೆಸಲಾಗುತ್ತಾ ಇಲ್ವಾ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೊಟ್ಟಿಲ್ಲ. ಸದ್ಯಕ್ಕಂತೂ ಈಗ ಅಯೋಧ್ಯೆಯ ಭೂ ವಿವಾದದ ವಿಚಾರಣೆ ಇಲ್ಲ. 2019ರ ಜನವರಿಗೆ ಈ ಒಂದು ಭೂ ವಿವಾದವನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಅದರಲ್ಲೂ ಕೂಡ ಸಾಂವಿಧಾನಿಕ ಪೀಠವನ್ನ ರಚನೆ ಮಾಡುವಂತಹ ಕುರಿತು ಕೂಡ ಯಾವುದೇ ತೀರ್ಮಾನವನ್ನ ಕೈಗೊಂಡಿಲ್ಲ.